ಮಿತ್ರರೇ ನಮಸ್ಕಾರ. ನಾವಿವತ್ತು ಮಾನಸಿಕ ಸೇವೆ ಹೇಗ್ ಮಾಡೋದು ಮತ್ತು ಮಾನಸಿಕ ಸೇವೆ ಯಾವ ರೀತಿ ಮಾಡ್ತು ಅಂತ ಹೇಳಿದ್ರೆ ನಮಗೆ ಸಿದ್ಧಿಸುತ್ತೆ ಅದು, ಮತ್ತು ಮಾನಸಿಕ ಸೇವೆ ಸಿದ್ಧಿಸಿದ್ರೆ ನಮಗೆ ಬರುವಂತಹ ಸಿದ್ಧಿಗಳೇನು ಅನ್ನುವಂಥದ್ದು ನೋಡೋಣ. ಮತ್ತು ಶ್ರೀರಾಮಚಂದ್ರನ ಸೇವೆ ಮಾಡಬೇಕಾದ್ರೆ ಒಂದು ಇಂಪಾರ್ಟೆಂಟ್ ವಿಷಯವನ್ನ ಎಲ್ಲರೂ ಕೂಡ ನೆಗ್ಲೆಕ್ಟ್ ಮಾಡ್ತಾರೆ, ಅದೇನು ಅನ್ನುವಂಥದ್ದು ಕೂಡ ನೋಡೋಣ. ಮತ್ತು ಒಂದೆರಡು ಮೂರು ನಿಜವಾದ ಇನ್ಸಿಡೆಂಟ್ಗಳು ಮಾನಸಿಕ ಸೇವೆ ಕುರಿತಂತೆ ಇರುವಂತದ್ದು ಕೂಡ ನೋಡೋಣ. ಗೆಳೆಯರ, ಒಂದು ದೇವಸ್ಥಾನದಲ್ಲಿ ಸಾಕಷ್ಟು ರೀತಿಯ ಸೇವೆಗಳಾಗ್ತವೆ. ಒಂದು ಫಿಸಿಕಲ್ ಬಾಡಿಯನ್ನು ಉಪಯೋಗಿಸಿ ಸೇವೆ ಆಗ್ತಾರೆ, ಅದೇನಂತ ಹೇಳಿದ್ರೆ ಪ್ರದಕ್ಷಿಣೆ ಆಗ್ತಾರೆ, ಅಥವಾ ಹೆಜ್ಜೆ ನಮಸ್ಕಾರಗಳಾಗ್ತಾರೆ, ಅಥವಾ ಉರುಳು ಸೇವೆ ಮಾಡ್ತಾರೆ. ಇದೆಲ್ಲದನ್ನು ಫಿಸಿಕಲ್ ಸೇವೆ ಅಥವಾ ದೇವಸ್ಥಾನವನ್ನ ಕ್ಲೀನ್ ಮಾಡೋದು ಮಾಡ್ತಾರೆ. ಇದೆಲ್ಲ ಫಿಸಿಕಲ್ ಸೇವೆಯ ಕೆಟಗರಿಗೆ ಬರುತ್ತೆ. ಇನ್ ಕೆಲವರು ಫಿಸಿಕಲ್ ಸೇವೆ ಮಾಡಕ್ಕಾಗಲ್ಲ, ಬಟ್ ನನ್ನ ಹತ್ರ ದುಡ್ಡಿದೆ, ನಾನು ಆರ್ಥಿಕ ಅಂತ ಹೇಳಿದ್ರೆ ದುಡ್ಡು ಕೊಟ್ಟು ಅನ್ನದಾನ ಮಾಡಿಸುವಂತದ್ದು, ಅಥವಾ ದುಡ್ಡು ಕೊಟ್ಟು ಅಲಂಕಾರ ಮಾಡಿಸುವಂತದ್ದು, ಅಥವಾ ದುಡ್ಡು ಕೊಟ್ಟು ಅಭಿಷೇಕಗಳು ಮಾಡಿಸೋದು, ಈ ರೀತಿಯಾದಂತಹ ಸೇವೆಯನ್ನು ಕೂಡ ಮಾಡ್ತಾರೆ. ಮಿತ್ರರೇ, ಸಾಕಷ್ಟು ಜನಕ್ಕೆ ದೇವಸ್ಥಾನಕ್ಕೆ ಹೋಗೋದಕ್ಕೂ ಕೂಡ ಆಗಿರೋದಿಲ್ಲ. ಅಂತವ್ರಿಗೆ ಇನ್ನೂ ಒಂದು ತರದ ಸೇವೆ ಇದೆ, ಅದು ಶ್ರೇಷ್ಠ ಸೇವೆ ಕೂಡ, ಅದೇನೆ ಮಾನಸಿಕ ಸೇವೆ. ಈ ಎಲ್ಲಾ ಸೇವೆಯನ್ನು ಕೂಡ ಅವರು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಭಗವಂತನಿಗೆ ಸೇವೆ ಮಾಡ್ತು ಅಂತ ಹೇಳಿದ್ರೆ ಅದು ಕೂಡ ಭಗವಂತನಿಗೆ ತಲುಪುತ್ತೆ ಅನ್ನುವಂಥದ್ದು. ಮತ್ತೆ ಇದನ್ನ ನಾನು ನಿಮ್ಗೆ ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ. ವೃಂದಾವನದಲ್ಲಿ ಒಬ್ರು ಸಂತರಿರ್ತಾರೆ, ಆದ್ರೆ ಅವ್ರಿಗೆ ವೃಂದಾವನದಲ್ಲಿ ಸಾಕಷ್ಟು ಜನರನ್ನ ನೋಡಿ ಇಲ್ಲಿ ಯಾರೂ ನಿಜವಾದ ಸಂತರಿಲ್ಲ, ಈ ಜಾಗವನ್ನ ಬಿಟ್ಟು ನಾನು ಹಿಮಾಲಯಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಹೋಗೋದಕ್ಕಿಂತ ಮೊದಲು ಒಂದು ಸೇವೆ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಧ್ಯಾನಕ್ಕೆ ಕುಳಿತುಕೊಂಡು ಮನಸ್ಸಿನಲ್ಲೇನೆ ಅವರ ಆರಾಧ್ಯ ದೈವ ಆದಂತಹ ಶ್ರೀರಾಮಚಂದ್ರನಿಗೆ ಸೇವೆ ಮಾಡ್ತಾರೆ. ಮಿತ್ರ, ಇನ್ನೇನು ಅವರ ಸೇವೆ ಎಲ್ಲ ಮುಗಿದು ತದನಂತರ ಧ್ಯಾನದಿಂದ ಕಂಡ್ಬಿಟ್ಟು ಹೊರಡೋದಕ್ಕೆ ರೆಡಿ ಆಗ್ತಾರೆ. ಅವ್ರು ಇನ್ನೇನು ಹೊರಡಬೇಕು ಅಂತ ಇದ್ದಾಗ ಒಬ್ಬ ಹುಚ್ಚನಂತೆ ಇದ್ದಂತಹ ವ್ಯಕ್ತಿ ಅವರ ಮುಂದೆ ಬಂದು, ಈಗಿನ ರಾಮಚಂದ್ರನಿಗೆ ಸೇವೆ ಮಾಡಿದೆ ಅಲ್ವಾ ಅಂತ ಕೇಳ್ತಾರೆ. ಆಗ ಆ ಸಾಧು ಹೌದು ಸೇವೆ ಮಾಡಿದೆ ಅಂತ ಹೇಳ್ತಾರೆ. ಆ ಹುಚ್ಚನಂತೆ ಕಾಣ್ತಿದ್ದಂತಹ ವ್ಯಕ್ತಿ ಹೇಳ್ತಾನೆ, ರಾಮ ವನವಾಸಕ್ಕೆ ಹೋಗ್ಬೇಕಾದ್ರೆ ಒಬ್ನೇ ಇದ್ನ ಅಂತ ಹೇಳ್ಬಿಟ್ಟು. ಆಗ ಸಾಧು ಇಲ್ಲ ಅಂತ ಹೇಳ್ತಾರೆ. ರಾಮ ಲಂಕಾಗೆ ಹೋಗಿ ರಾವಣನ ಜೊತೆ ಯುದ್ಧ ಮಾಡದ್ನಲ್ಲ, ಆಗ ಶ್ರೀರಾಮಚಂದ್ರ ಒಬ್ಬನೇ ಇದ್ನ ಅಂತ ಕೇಳ್ತಾನೆ. ಆಗಲೂ ಕೂಡ ಆ ಸಾಧು ಇಲ್ಲ ಅಂತ ಹೇಳ್ತಾರೆ. ಹಾಗಿದ್ಮೇಲೆ ಎಲ್ಲಾ ಕಡೆ ರಾಮನ ಜೊತೆ ಇದ್ದಿದ್ದು ಲಕ್ಷ್ಮಣ ತಾನೆ, ಆತನನ್ನ ನೀನು ಯಾಕೆ ಸೇವೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಇದಾದ ನಂತರ ಆ ಸಾಧುವಿಗೆ ಆಶ್ಚರ್ಯ ಆಗುತ್ತೆ, ನಾನು ಮನಸ್ಸಿನಲ್ಲಿ ನಡೆಸಿದಂತಹ ಮಾನಸಿಕ ಸೇವೆ ಈ ವ್ಯಕ್ತಿಗೆ ಹೇಗೆ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು. ಆಗ ಆ ಹುಚ್ಚನಂತೆ ಕಾಣ್ತಿದ್ದಂತಹ ಸಾಧು ಹೇಳ್ತಾನೆ, ನೀನ್ ಅನ್ಕೊಂಡೆ ಈ ವೃಂದಾವನದಲ್ಲೇನೆ ಯಾರು ನಿಜವಾದ ಸಂತರಿಲ್ಲ ಅಂತ ಹೇಳ್ಬಿಟ್ಟು. ದಾರಿಯಲ್ಲಿ ಕಾಣುವ ಒಂದು ಹುಚ್ಚನಂತೆ ಅಥವಾ ಒಂದು ಸಾಮಾನ್ಯ ವ್ಯಕ್ತಿಯಂತೆ ಯಾರೇ ಇದ್ರು ಅವರೆಲ್ಲರೂ ಕೂಡ ಈ ವೃಂದಾವನದಲ್ಲಿ ಸಾಧುಗಳೇ ಆಗಿರ್ತಾರೆ. ಯಾಕೆಂತ ಹೇಳಿದ್ರೆ ಇದು ಶ್ರೀಕೃಷ್ಣನ ಜಾಗ. ಮತ್ತು ಅದು ಅಲ್ದಲೆ ಶ್ರೀರಾಮಚಂದ್ರನ ಪೂಜೆ ಸಿದ್ಧಿಸ್ಬೇಕು ಅಂತ ಹೇಳಿದ್ರೆ ಲಕ್ಷ್ಮಣನನ್ನ ಎಷ್ಟೊಂದು ಜನ ಮಿಸ್ ಮಾಡ್ತಾರೆ. ಅದಕ್ಕೇನೆ ಅವರಿಗೆ ಪೂಜೆ ಅನ್ನುವಂಥದ್ದು ಸಿದ್ಧಿಸೋದಿಲ್ಲ ರಾಮಚಂದ್ರನದ್ದು. ಸೊ ಯಾರ್ಯಾರು ರಾಮಚಂದ್ರನ ಪೂಜೆ ಮಾಡಿ ಸಿದ್ಧಿಸ್ಕೋಬೇಕು ಅಂತಾರೋ ಆ ಲಕ್ಷ್ಮಣನನ್ನು ಕೂಡ ಪೂಜಿಸಿದ್ರೆ ಮಾತ್ರ ರಾಮನ ಪೂಜೆಯ ಸಿದ್ಧಿ ಆ ವ್ಯಕ್ತಿಗೆ ಸಿಗುತ್ತೆ ಅನ್ನುವಂಥದ್ದು. ಮಿತ್ರರೇ, ಇನ್ನ ಎರಡನೆಯ ಒಂದು ಇನ್ಸಿಡೆಂಟ್ ಏನು ಅಂತ ಹೇಳಿದ್ರೆ, ಒಂದು ವಯಸ್ಸಾದ ಮಹಿಳೆ ಇರ್ತಾರೆ. ಅವ್ರಿಗೆ ಏಜ್ ಇದ್ದಾಗ ಸಾಕಷ್ಟು ದೇವಸ್ಥಾನದಲ್ಲಿ ಸೇವೆಗಳನ್ನ ಮಾಡ್ತಾರೆ. ಆದ್ರೆ ಯಾವಾಗ ಅವ್ರ ಕೈಯಲ್ಲಿ ಸೇವೆ ಆಗೋದಿಲ್ವೋ ಅವರು ಒಂದು ಕಡೆ ಕುಳಿತುಕೊಂಡು ಮಾನಸಿಕವಾಗಿ ಸೇವೆ ಮಾಡ್ತಾರೆ. ಮಿತ್ರರೇ, ಈ ಮಾನಸಿಕ ಸೇವೆ ಎಷ್ಟರ ಮಟ್ಟಿಗೆ ಅವ್ರಿಗೆ ಸಿದ್ಧಿಸುತ್ತೆ ಅಂತ ಹೇಳಿದ್ರೆ, ಅವರು ಎಲ್ಲೇ ಕುಳಿತುಕೊಂಡು ಕಣ್ಮುಚ್ಚಿದ್ರು ವೃಂದಾವನದಲ್ಲಿ ಶ್ರೀಕೃಷ್ಣನಿಗೆ ಇವತ್ತು ಯಾವ ರೀತಿಯಾದಂತಹ ವೇಷಗಳನ್ನ ತೊಡಿಸಿದ್ದಾರೆ, ಯಾವ ರೀತಿಯಾದಂತಹ ಹೂವಿನ ಅಲಂಕಾರಗಳು ಮಾಡಿದ್ದಾರೆ, ಯಾವ ಬಣ್ಣದಲ್ಲಿದೆ, ಅಡಿಯಿಂದ ಮುಡಿವರೆಗೂ ಎಕ್ಸ್ಪ್ಲೇನ್ ಮಾಡಿದ್ರೆ ಅದನ್ನ ಹೋಗಿ ದೇವಸ್ಥಾನದಲ್ಲಿ ನೋಡಿದ್ರೆ ಅದೇ ರೀತಿಯಾದಂತಹ ಒಂದು ಅಲಂಕಾರವನ್ನೇ ಮಾಡ್ತಿದ್ರು. ಈ ಮಾನಸಿಕ ಸೇವೆಯಿಂದ ಅವ್ರಿಗೆ ಎಂತಹ ಸಿದ್ಧಿ ಒದಗಿತ್ತು ಅಂತ ಹೇಳಿದ್ರೆ, ಎಲ್ಲೇ ಕುಳಿತುಕೊಂಡು ಅವ್ರ ಕಣ್ಣು ಮುಚ್ಚಿ ಅವರ ಮನಸ್ಸನ್ನ ಎಲ್ಲಿ ಹರಿಸಿದ್ರು ಆ ರಿಯಲ್ ಸ್ಪಾಟಿಗೆ ಅವರ ಮನಸ್ಸು ಹೋಗ್ತಾ ಇತ್ತು. ಈ ರೀತಿಯಾದಂತಹ ಸಿದ್ಧಿಗಳು ಮಾನಸಿಕ ಸೇವೆಯಿಂದ ಲಭಿಸ್ತವೆ. ಮಿತ್ರರೇ, ಈ ಮಾನಸಿಕ ಸೇವೆ ಸಿದ್ಧಿಸ್ಬೇಕಂತ ಹೇಳಿದ್ರೆ ಮೊದಲು ಮನುಷ್ಯ ದೈಹಿಕವಾಗಿ ಅಲ್ಲಿ ಹೋಗಿ ಸೇವೆಗಳನ್ನ ಮಾಡಿ ಬಂದಿರಬೇಕು, ಆಗ್ಲ ಅದು ಕೂಡ ಸಿದ್ಧಿಸುವಂತದ್ದು. ಮಿತ್ರರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.